ಭವಿಷ್ಯಕ್ಕೆ ಪ್ರತಿಪಕ್ಷಗಳು ತಂಡ ಬೈ ಎಲೆಕ್ಷನ್ ಕೈಕೊಟ್ರೆ ಬಿಜೆಪಿಯ ಪ್ಲಾನ್ ಬಿ ರೆಡಿನಾ? ದಳಪತಿಗಳ ಕೋಟೆಗೆ ಹೊಸ ಬಾಂಬ್ ಬೀಳುತ್ತಾ? ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ, ಲಿಂಬೆ ಭವಿಷ್ಯ. ನಾನು ಚೈತ್ರ ರಾಜ್. ಬೈ ಎಲೆಕ್ಷನ್ ರಂಗು ರಾಜ್ಯದಲ್ಲಿ ರಂಗೇರ್ತಿದೆ. ಈ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಬಿಸಿಯಾಗಿದ್ದಾರೆ. ಇತ್ತ ಕಡೆ 15 ಅನರ್ಹ ಶಾಸಕರನ್ನ ಸೋಲಿಸಿಯೇ ಸಿದ್ಧ ಅಂತ ಟಗರು ಸಿದ್ದರಾಮಯ್ಯ ತೊಡೆತಟ್ಟಿದ್ದಾರೆ. ಇನ್ನು ದಳಪತಿಗಳ ಲೆಕ್ಕಾಚಾರವೇ ನಿಗೂಢವಾಗಿದೆ. ಈ ಮಧ್ಯೆ ಅದೊಬ್ಬ ನಾಯಕ ಮಾತ್ರ ಮತ್ತೆ ಆಪರೇಷನ್ ಕಮಲದ ಸೂಚನೆ ಕೊಟ್ಟು ಪ್ರತಿಪಕ್ಷಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಆ ನಾಯಕ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ರಾಜ್ಯ ರಾಜಕೀಯದಲ್ಲಿ ರಾಜ ಹುಲಿಯಂತಲೇ ಫೇಮಸ್. ಒಮ್ಮೆ ಅಖಾಡಕ್ಕೆ ಇಳಿದ್ರೆ ಮುಗೀತು. ಎದುರಾಳಿ ಎಂತ ಬಲಿಷ್ಠನಾದ್ರೂ ಸೋಲಿನ ಭಯ ಕಾಡೋದು ಸಹಜ. ಯಾಕಂದ್ರೆ ಯಡಿಯೂರಪ್ಪನವರ ಸ್ಟ್ರಾಟಜಿ, ಗೇಮ್ ಪ್ಲಾನ್ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್. ಈ ಹಿಂದೆಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಾವು 25 ಕ್ಷೇತ್ರಗಳಲ್ಲಿ ಕಮಲ ಅರಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಯಡಿಯೂರಪ್ಪನವರ ಕಾನ್ಫಿಡೆನ್ಸ್ ನೋಡಿ ಖುದ್ದು ಅವರ ಜೊತೆಗಾರರೇ ಇದು ಸಾಧ್ಯವಿಲ್ಲದ ಮಾತು ಅಂದಿದ್ರು. ಆದ್ರೆ ಕೊನೆಗೆ ರಾಜ ಹುಲಿ ಹೇಳಿದ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ 25 ಸ್ಥಾನ ಗೆದ್ದಿತ್ತು. ಅದೇ ನೋಡಿ ಸಿಎಂ ಯಡಿಯೂರಪ್ಪನವರ ದೂರಾಲೋಚನೆ. ಆದ್ರೆ ಈಗ ಮುಂಬರೋ ಬೈ ಎಲೆಕ್ಷನ್ ನಲ್ಲಿ ರಾಜ ಹುಲಿ 15ಕ್ಕೆ 15 ಕ್ಷೇತ್ರಗಳಲ್ಲಿ ಕಮಲ ಅರಳುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಈ ಬಾರಿಯೂ ಯಡಿಯೂರಪ್ಪನವರ ಭವಿಷ್ಯ ನಿಜವಾಗುತ್ತಾ? ಮಹೇಶ್ ಕುಮಟಳ್ಳಿ ಚುನಾವಣೆ ಅಲ್ಲ, ಇದು ಲಕ್ಷ್ಮಣ ಸವದಿಯವರ ಚುನಾವಣೆ, ಇದು ಯಡಿಯೂರಪ್ಪನ ಚುನಾವಣೆ. ಮಹೇಶ್ ಕುಮಟಳ್ಳಿ ಅಂತ 17 ಜನ ಅವತ್ತು ರಾಜೀನಾಮೆ ಕೊಡದೇ ಇದ್ದಿದ್ರೆ ಈ ಚುನಾವಣೆ ಬರ್ತಾ ಇರಲಿಲ್ಲ. ವಿಧಾನಸೌಧ ಮುಮ್ಮೆ ಮಾಡಿದಲ್ಲಿ ನಾನು ಕೂತ್ಕೊಳ್ತಾ ಇರಲಿಲ್ಲ. ನಾನು ವಿಧಾನಸೌಧದ 3ನೇ ಮಹಡಿಯಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ 17 ಅನರ್ಹ ಶಾಸಕರು. ಅವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಈಗಾಗಲೇ ಅನರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಿರೋ ರಾಜ ಹುಲಿ ಶತಾಯ ಗತಾಯ ಅನರ್ಹರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಹೊಸಕೋಟೆಯಲ್ಲಿ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಪರವಾಗಿ, ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಪರವಾಗಿ, ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಪರವಾಗಿ ಮತ್ತು ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಏನು ಇತ್ತ ಕಡೆ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯ ಪಕ್ಷಕ್ಕೆ ದ್ರೋಹ ಬಗೆದು ಹೋದ ಅನರ್ಹ ಶಾಸಕರನ್ನ ಬಿಟ್ಟು ಬಿಡದೆ ಕಾಡ್ತಿದ್ದಾರೆ. ಅನರ್ಹ ಶಾಸಕರನ್ನ ಸೋಲಿಸಿಯೇ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಿದ್ದುಗೆ ತೊಡಕಾಗಿರೋದು ತಮ್ಮ ಪಕ್ಷದವರಿಂದಲೇ. ಯಾಕಂದ್ರೆ ಘಟಾನುಘಟಿ ನಾಯಕರು ಯಾರು ಕೂಡ ಪ್ರಚಾರಕ್ಕೆ ಬರ್ತಾನೆ ಇಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಸಿದ್ದು ಒಂಟಿ ಸಲಗದಂತೆ ಹೋರಾಟ ನಡೆಸೋ ಸಂದರ್ಭ ಬಂದಿದೆ. ಆದ್ರೆ ಸಿದ್ದು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋ ಮಾತೇ ಇಲ್ಲ. ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ಸಿದ್ದು ನಡೆದದ್ದೇ ದಾರಿ. ಎದುರಾಳಿ ಎಂತವನೇ ಆಗಿರ್ಲಿ ಮಕಾಡೆ ಮಲಗಿಸೋದು ಗ್ಯಾರಂಟಿ. ಇನ್ನು ಉಪಚುನಾವಣೆ ಹೊಸ್ತಿಲಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾಗಿರೋ ಬಣ ರಾಜಕೀಯಕ್ಕೆ ತೇಪೆ ಹಾಕಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಹರಸಾಹಸ ನಡೆಸುತ್ತಿದ್ದಾರೆ. ನೆಪ ಹೇಳಿಕೊಂಡು ಚುನಾವಣಾ ಕರ್ತವ್ಯದಿಂದ ದೂರ ಇದ್ರೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಹಿರಿಯ ಮುಖಂಡರಾದ ಮುನಿಯಪ್ಪ, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ಸೇರಿ ಪ್ರಚಾರದಲ್ಲಿ ಯಾರು ಕೂಡ ಇನ್ನೂ ತೊಡಗಿಲ್ಲ. ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳಿವೆ ಎಂಬ ರೀತಿಯಲ್ಲಿ ಬಿಂಬಿಸಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅಂತ ಆ ನಾಯಕನ ಭವಿಷ್ಯಕ್ಕೆ ಪ್ರತಿಪಕ್ಷಗಳು ತಂಡ. ಒಂದು ಕಡೆ ಬೈ ಎಲೆಕ್ಷನ್ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಿದ್ರೆ, ಮತ್ತೊಂದು ಕಡೆ ಬೈ ಎಲೆಕ್ಷನ್ ನಂತರದ ಎಫೆಕ್ಟ್ ಏನಾಗಲಿದೆ ಅಂತ ಆ ನಾಯಕ ಭವಿಷ್ಯ ನುಡಿದಿದ್ದಾನೆ. ಅಷ್ಟಕ್ಕೂ ಆ ಭವಿಷ್ಯವಾದ್ರೂ ಯಾವುದು? ಆ ಭವಿಷ್ಯ ಕೇಳಿ ಪ್ರತಿಪಕ್ಷಗಳು ತಂಡ ಹೊಡೆದಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ನೋಡಿ. ಕ್ಷೇತ್ರ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ 15 ಕ್ಷೇತ್ರಗಳಲ್ಲಿ ಶತಾಯಗತಾಯ 8 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು. ಇಲ್ಲ ಅಂದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಮತ್ತೆ ರಾಜ್ಯದಲ್ಲಿ ಎಲೆಕ್ಷನ್ ನಡೆಸಬೇಕಾಗುತ್ತೆ. ಇದರಿಂದ ಬಿಜೆಪಿಗೆ ದೊಡ್ಡ ಲಾಸ್ ಆಗುತ್ತೆ. ಆದ್ರಿಂದ ಸಿಎಂ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಅನರ್ಹ ಶಾಸಕರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅದೊಬ್ಬ ಬಿಜೆಪಿ ನಾಯಕ ಮಾತ್ರ ಅಕಸ್ಮಾತ್
ಬೈ ಎಲೆಕ್ಷನ್ ಸೋತ್ರೆ ನಮ್ಮ ಬಳಿ ಪ್ಲಾನ್ ಬಿ ಇದೆ. ಆ ಪ್ಲಾನ್ ಬಿ ಇಂದ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂದಿದ್ದಾರೆ. ಹಾಗಾದ್ರೆ ಆ ಪ್ಲಾನ್ ಬಿ ಏನ್ ಗೊತ್ತಾ? ಅದುವೇ ಆಪರೇಷನ್ ಕಮಲ. ಎಸ್, ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಚರ್ಚೆ ಶುರುವಾಗಿದೆ. ಈಗಾಗಲೇ ಸಿದ್ದು ಯಡಿಯೂರಪ್ಪ ಆಪರೇಷನ್ ಕಮಲದ ಪಿತಾಮಹ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಆಪರೇಷನ್ ಕಮಲದ ಸುದ್ದಿ ಕೊಟ್ಟಿದ್ದು ಸಿಎಂ ಯಡಿಯೂರಪ್ಪನವರಲ್ಲ, ಬದಲಿಗೆ ಅದೇ ಪಕ್ಷದ ನಾಯಕ ಅರವಿಂದ ಲಿಂಬಾವಳಿ. ಶಾಸಕರು ನಿಮ್ಮ ಸಂಪರ್ಕ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಇದ್ದಾರೆ. ಚುನಾವಣೆ ಮುಗಿಲಿ. ಎಸ್, ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಇಂಥದ್ದೊಂದು ಹೇಳಿಕೆ ಕೊಟ್ಟು ಪ್ರತಿಪಕ್ಷಗಳಿಗೆ ಬೈ ಎಲೆಕ್ಷನ್ ಮುನ್ನವೇ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಶಾಸಕರು ನಿಮ್ಮ ಸಂಪರ್ಕ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಇದ್ದಾರೆ. ಚುನಾವಣೆ ಮುಗಿಲಿ. ದಳಪತಿಗಳ ಕೋಟೆಗೆ ಲಿಂಬಾವಳಿ ಹೊಸ ಬಾಂಬ್. 7ಕ್ಕಿಂತ ಕಡಿಮೆ ಕ್ಷೇತ್ರದಲ್ಲಿ ಗೆದ್ದರೆ ಮತ್ತೆ ಆಪರೇಷನ್ ಕಮಲ. ಜೆಡಿಎಸ್ ಶಾಸಕರು ನಿಮ್ಮ ಸಂಪರ್ಕ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಇದ್ದಾರೆ. ಚುನಾವಣೆ ಮುಗಿಲಿ. ಕೇಳಿಸ್ಕೊಂಡ್ರ ವೀಕ್ಷಕರೇ, ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಬೈ ಎಲೆಕ್ಷನ್ ಮುಗಿಲೇ ಎಲ್ಲವನ್ನ ತಿಳಿಸ್ತೀನಿ ಅಂತ ಲಿಂಬಾವಳಿ ಹೇಳಿದ್ದನ್ನ. ಎಸ್, ವಿಧಾನಸಭಾ ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳನ್ನ ಗೆಲ್ಲುವ ಭರವಸೆಯಲ್ಲಿ ಬಿಜೆಪಿ ಇದೆ. ಆದ್ರೆ 7ಕ್ಕಿಂತ ಕಡಿಮೆ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ರೆ ಸರ್ಕಾರ ಪತನವಾಗಲಿದೆ. ಸರ್ಕಾರ ಪತನವಾಗುವುದನ್ನ ತಡೆಯಲು ಮತ್ತೆ ಆಪರೇಷನ್ ಕಮಲ ನಡೆಸುವ ಸುಳಿವನ್ನ ಶಾಸಕ ಅರವಿಂದ್ ಲಿಂಬಾವಳಿ ನೀಡಿದ್ದಾರೆ. ಯಶವಂತಪುರ ವಿಧಾನಸಭಾ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಪರ ಬಂಡೆ ಮಠದಲ್ಲಿ ಸಮುದಾಯದ ಮುಖಂಡರ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಿಂಬಾವಳಿ, ಜೆಡಿಎಸ್ನ ಕೆಲ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಫಲಿತಾಂಶ ಬಂದ ಬಳಿಕ ರಾಜಕೀಯ ಧ್ರುವೀಕರಣ ಆಗಲಿದೆ. ನಮ್ಮ ಸಂಪರ್ಕದಲ್ಲಿರುವವರು ಯಾರೆಲ್ಲ ಶಾಸಕರಿದ್ದಾರೆ, ಎಷ್ಟು ಜನ ಇದ್ದಾರೆ ಎಂಬುದು ಚುನಾವಣೆ ಫಲಿತಾಂಶದ ಬಳಿಕ ತಿಳಿಯಲಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಶಾಸಕರು ನಿಮ್ಮ ಸಂಪರ್ಕ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಇದ್ದಾರೆ. ಚುನಾವಣೆ ಮುಗಿಲಿ. ಈ ಹಿಂದೆಯೂ ಲಿಂಬಾವಳಿ ಭವಿಷ್ಯ ನಿಜವಾಗಿತ್ತು. ಈಗ ಹೇಳಿರೋ ಭವಿಷ್ಯ ನಿಜವಾಗುತ್ತಾ? 2018ರಲ್ಲಿ ಕಾಂಗ್ರೆಸ್ ಶಾಸಕ ಸಿದ್ದು ನ್ಯಾಮಗೌಡ ಅಪಘಾತದಲ್ಲಿ ನಿಧನರಾಗಿದ್ರು. ಆ ಸಂದರ್ಭದಲ್ಲಿ ಸಿದ್ದು ನ್ಯಾಮಗೌಡ ಕ್ಷೇತ್ರವಾದ ಜಮಖಂಡಿಯಲ್ಲಿ ಬೈ ಎಲೆಕ್ಷನ್ ಎದುರಾಗಿತ್ತು. ಆಗ ದೋಸ್ತಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಅಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶ್ರೀಕಾಂತ್ ಕುಲಕರ್ಣಿ ಪರ ಪ್ರಚಾರಕ್ಕೆ ಅಂತ ಬಂದಿದ್ದ ಅರವಿಂದ್ ಲಿಂಬಾವಳಿ ಆಗ್ಲೂ ಒಂದು ಬಾಂಬ್ ಸಿಡಿಸಿದ್ರು. ಅದೇನ್ ಗೊತ್ತಾ? ಹೇಳ್ತೀನಿ ನೋಡಿ. ಇದೇ ಅರವಿಂದ್ ಲಿಂಬಾವಳಿ ಜಮಖಂಡಿ ಬಿಜೆಪಿ ಕಚೇರಿಯಲ್ಲಿ ಮಾತನಾಡ್ತಾ, ಉಪಚುನಾವಣೆ ಮುಗಿದ ಬಳಿಕ ಮೈತ್ರಿ ಸರ್ಕಾರ ಇರುತ್ತೆ ಅನ್ನೋ ವಿಶ್ವಾಸವಿಲ್ಲ ನನಗೆ. ಹಾಗಾಗಿ ಜಮಖಂಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿನ ಗೆಲ್ಲಿಸಿ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಮುಖಂಡರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಈಗ ಅವರ ಹೆಸರು ಬಹಿರಂಗ ಪಡಿಸೋದು ಸರಿಯಿಲ್ಲವೆಂದು ಆಪರೇಷನ್ ಕಮಲದ ಸುಳಿವು ಬಾಣ ಹರಿಬಿಟ್ಟಿದ್ರು ಅರವಿಂದ್ ಲಿಂಬಾವಳಿ. ಇದರ ಜೊತೆಗೆ ಬಿಜೆಪಿಯಿಂದ ಮಾತ್ರ ಸ್ಥಿರ ಸರ್ಕಾರ ನೀಡಲು ಸಾಧ್ಯ ಅಂತ ಹೇಳಿದ್ರು. ಅವರು ಹೇಳಿದ ಹಾಗೆ ದೋಸ್ತಿ ಸರ್ಕಾರಕ್ಕೆ ಕಂಟಕವಾಯಿತು. 13 ಜನ ಕಾಂಗ್ರೆಸ್ ನಾಯಕರು ದೋಸ್ತಿ ಸರ್ಕಾರಕ್ಕೆ ಕೈಕೊಟ್ಟು ಬಿಜೆಪಿ ಕಡೆ ವಾಲಿದ್ರು. ಆದ್ದರಿಂದ ದೋಸ್ತಿ ಸರ್ಕಾರ ಪತನವಾಯಿತು. ನಾನು ಅವ್ರ ಬಗ್ಗೆ ಬಹಳ ಗೌರವ ಇದೆ. ಎಲ್ಲ ಈ ಶಿಕ್ಷೆ ಆಗ್ಲೇಬೇಕು. ಯಾಕೆ ಗೊತ್ತಾ? 2ನೇ ಬಾರಿ ಟೋಪಿ ಹಾಕಿರೋದು ಈಗ. ಎಸ್, ಈ ಹಿಂದೆ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಹೇಳಿದ ಭವಿಷ್ಯ ನಿಜವಾಗಿತ್ತು. ಹಾಗಾದ್ರೆ ಈ ಬಾರಿ ಸಿಡಿಸಿದ ಬಾಂಬ್ ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡುತ್ತಾ? ಹೇಳ್ತೀವಿ ಬ್ರೇಕ್ನ ನಂತರ.
ಭವಿಷ್ಯಕ್ಕೆ ಸ್ವಾಗತ. ಎಸ್, ಲಿಂಬಾವಳಿ ಹೇಳಿದ ಅದೊಂದು ಮಾತು ದಳಪತಿಗಳ ನಿದ್ದೆ ಕೆಡಿಸಿದೆ. ಎಲ್ಲಿ ಯಾವಾಗ ಬಿಜೆಪಿ ಮತ್ತೆ ಆಪರೇಷನ್ ಕಮಲ ಮಾಡಿ ತಮ್ಮ ಶಾಸಕರನ್ನ ಕಮಲಕ್ಕೆ ಕರೆತಂದು ಬಿಡ್ತಾರೋ ಅನ್ನೋ ಆತಂಕ ದಳಪತಿಗಳ ಎದೆಯಲ್ಲಿ ಢವಢವ ಹುಟ್ಟಿಸ್ತಿದೆ. ನೈಟ್ ಕ್ಲಬ್ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಅನರ್ಹರನ್ನ ಕೊಂಡ್ಕೊಂಡ್ರಂತೆ. ಕುಮಾರಸ್ವಾಮಿ ಹೇಳಿಕೆಗೆ ಲಿಂಬಾವಳಿ ಡನ್. ಎಸ್, ನೈಟ್ ಕ್ಲಬ್ ಮತ್ತು ಕ್ರಿಕೆಟ್ ಬೆಟ್ಟಿಂಗ್ ನಿಂದ ಬಂದ ಹಣದಲ್ಲಿ ಅನರ್ಹ ಶಾಸಕರನ್ನ ಬಿಜೆಪಿ ಕೊಂಡ್ಕೊಂಡಿದೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸುತ್ತಿದ್ದಂತೆ ಈ ಕಡೆ ಲಿಂಬಾವಳಿ ಶಾಂತವಾಗಿ ಕುಮಾರಸ್ವಾಮಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ತೋರಿಸಿ ನೋಡಿ. ಕುಮಾರಸ್ವಾಮಿಯವರು ಆರೋಪ ಮಾಡೋದ್ರಲ್ಲಿ ನಿಸ್ಸಿಮರು. ಈ ರೀತಿ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅವರ ಸರ್ಕಾರ ರಚನೆ ಮಾಡುವಾಗ ಸಂದರ್ಭದಿಂದ ಹಿಡಿದು ನಿರಂತರವಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಹೋಟೆಲ್ನಲ್ಲಿ ಯಾರಿದ್ರು, ರಾತ್ರಿ ಏನು ಚಟುವಟಿಕೆಗಳು ನಡೀತಾ ಇದ್ವು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಹೀಗಾಗಿ ಕ್ಲಬ್ಬು, ಹಣ ಮಾಡೋ ಸಂಸ್ಕೃತಿ ಅದು ನಮ್ದಲ್ಲ. ಜನರ ಸೇವೆ ಮಾಡೋ ಸಂಸ್ಕೃತಿ ನಮ್ದು. ಹೋಟೆಲ್ ಮತ್ತು ಬೆಟ್ಟಿಂಗ್ ಸಂಸ್ಕೃತಿ ನಮ್ದಲ್ಲ, ನಮ್ಮದು ಜನಗಳ ಸೇವೆ ಮಾಡೋ ಸಂಸ್ಕೃತಿ ಅಂತ ಹೇಳೋ ಮುಖಾಂತರ ದಳಪತಿಗೆ ಟಾಂಗ್ ಕೊಟ್ರು ಲಿಂಬಾವಳಿ. ಇನ್ನು ಈ ಹಿಂದೆ ಬಿಜೆಪಿ ಸರ್ಕಾರ ಪತನವಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಅರವಿಂದ್ ಲಿಂಬಾವಳಿ ಏನ್ ಹೇಳಿದ್ರು ಗೊತ್ತಾ? ನೀವೇ ನೋಡಿ. ಒಂದು ರೀತಿಯಿಂದ ಅವರ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಹೇಳಿಕೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅಲ್ಲಿರೋ ಶಾಸಕರಿಗೂ ಚಿಂತೆ ಶುರುವಾಗಿದೆ, ಯೋಚನೆ ಶುರುವಾಗಿದೆ. ರಾಜ್ಯದಲ್ಲಿ, ದೇಶದಲ್ಲಿ ರಾಜಕೀಯ ಧ್ರುವೀಕರಣ ನಡೆಯುವಂಥ ಸಂದರ್ಭದಲ್ಲಿ ಅನೇಕರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ದೇಶಾದ್ಯಂತ ಬರಬೇಕನ್ನುವಂಥ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಕೇಳಿಸ್ಕೊಂಡ್ರಲ್ಲ ಲಿಂಬಾವಳಿ ಬಿಟ್ಟ ಬ್ರಹ್ಮಾಸ್ತ್ರವನ್ನ. ಇದೊಂದು ಹೇಳಿಕೆ ಸಾಕು ದಳಪತಿಗಳ ಕೋಟೆ ಗಡಗಡ ಗಡಗಡ ಅಂತ ನಡಗೋದಕ್ಕೆ. ಇನ್ನು ಎಚ್ಡಿಕೆ ಬಿಜೆಪಿ ಸರ್ಕಾರ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದು ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ಅನ್ನೋ ಅರವಿಂದ್ ಲಿಂಬಾವಳಿ ಹೇಳಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಟಗರು ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ರು. JDS is not going to support them. Are you sure? Yes, yes. ಮಾತಾಡಿಲ್ಲ, ನಂಗೆ ಗೊತ್ತಿದೆ. ನಾನು JDS ನಲ್ಲಿ ಇದ್ದೇನಲ್ವಾ. ಕೇಳಿಸ್ಕೊಂಡ್ರ ಸಿದ್ದು ಹೇಳಿದ ಮಾತುಗಳನ್ನ? ಬಿಜೆಪಿಗೆ ಜೆಡಿಎಸ್ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದಕ್ಕೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡೋದಿಲ್ಲ, ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಜೆಡಿಎಸ್ ನಲ್ಲಿ ಇದ್ದವನಲ್ವಾ ಅಂತ ದಳಪತಿಗಳಿಗೆ ರಿವರ್ಸ್ ಟಾಂಗ್ ಹೇಗ್ ಕೊಟ್ರು ಸಿದ್ದರಾಮಯ್ಯ ಅಂತ. ಒಂದ್ ಕಡೆ ಅರವಿಂದ್ ಲಿಂಬಾವಳಿ ನಮ್ಮದು ಸ್ಥಿರತೆ ಇರೋ ಸರ್ಕಾರ, ನಮಗೆ ಮತ ಹಾಕಿ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೆಆರ್ ಪೇಟೆ ಬೈ ಎಲೆಕ್ಷನ್ ಪ್ರಚಾರದ ವೇಳೆಯಲ್ಲಿ ಹೇಳಿದ್ದೇನು ಗೊತ್ತಾ? ತೋರಿಸಿ ನೋಡಿ. ನೋಡಿ, ಈ ಸರ್ಕಾರಕ್ಕೆ ಒಂದು ಅಸ್ತಿತ್ವನೇ ಇಲ್ಲ. ಇದು ವಾಮ ಮಾರ್ಗದಿಂದ, ಭ್ರಷ್ಟಾಚಾರದಿಂದ, ಅನೈತಿಕವಾಗಿ, ಸಂವಿಧಾನ ಬಾಹಿರವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರ. ಇದು ಸ್ಥಿರತೆ ಇರುವಂಥದ್ದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಚುನಾವಣೆ ಆದಮೇಲೆ ರಾಜ್ಯದ ರಾಜಕಾರಣ ಬದಲಾವಣೆ ಆಗೇ ಆಗುತ್ತೆ ಮತ್ತು ಬೇರೆ ಒಂದು ಡೆವಲಪ್ಮೆಂಟ್ ಖಂಡಿತವಾಗಿಯೂ ಬೇರೆ ರೀತಿಯ ಒಂದು ತೀರ್ಮಾನಗಳು ಈ ಚುನಾವಣೆ ಆದಮೇಲೆ ಖಂಡಿತ ರಾಜ್ಯದಲ್ಲಿ ನಡೀತದೆ. ನೋಡಿದ್ರ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ ಮಾತನ್ನ. ಕೆಆರ್ ಪೇಟೆ ಬೈ ಎಲೆಕ್ಷನ್ ನಲ್ಲಿ ನಾವು ಗೆದ್ದೇ ಗೆಲ್ತೀವಿ, 15 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಅಂತ ಹೇಳಿದ್ರು. ಲಿಂಬಾವಳಿ ನಂತರ ಶಾಸಕ ಯತ್ನಾಳ್ ಬ್ಯಾಟಿಂಗ್. ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಬಸವನಗೌಡ ಯತ್ನಾಳ್ ಬಾಗಲಕೋಟೆಯಲ್ಲಿ ಮಾತನಾಡ್ತಾ, ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಯಾವೊಬ್ಬ ಶಾಸಕರಿಗೂ ಬೇಕಾಗಿಲ್ಲ, ಹೀಗಾಗಿ ಯಡಿಯೂರಪ್ಪ ನೇತೃತ್ವದಲ್ಲೇ 3 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ ಮತ್ತು ಜೆಡಿಎಸ್ನ ಇನ್ನೂ ಹಲವು ಶಾಸಕರು ಬಿಜೆಪಿಗೆ ಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇಬ್ಬರು ಸಂಪರ್ಕದಲ್ಲಿದ್ದು ಚುನಾವಣೆ ಬಳಿಕ ಹೆಸರು ಹೇಳೋದಾಗಿ ಹೊಸ ಬಾಂಬ್ ಸಿಡಿಸಿದ್ರು. ನೋಡಿದ್ರ ಅರವಿಂದ್ ಲಿಂಬಾವಳಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಕೆ ಕೊಟ್ರೆ,
ಈ ಕಡೆ ಬಸನಗೌಡ ಯತ್ನಾಳ್ ಕೂಡ ಇಬ್ಬರು ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋ ಮುಖಾಂತರ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಜೆಡಿಎಸ್ ನಾಯಕರಾದ್ರೂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಬ್ರೇಕ್ನ ನಂತರ ಲಿಂಬೆ ಭವಿಷ್ಯಕ್ಕೆ ಸ್ವಾಗತ. ಎಸ್, ಲಿಂಬಾವಳಿ ಹೇಳಿದ ಅದೊಂದು ಮಾತು ದಳಪತಿಗಳ ನಿದ್ದೆ ಕೆಡಿಸಿದೆ. ಎಲ್ಲಿ ಯಾವಾಗ ಬಿಜೆಪಿ ಮತ್ತೆ ಆಪರೇಷನ್ ಕಮಲ ಮಾಡಿ ತಮ್ಮ ಶಾಸಕರನ್ನ ಕಮಲಕ್ಕೆ ಕರೆತಂದು ಬಿಡ್ತಾರೋ ಅನ್ನೋ ಆತಂಕ ದಳಪತಿಗಳ ಎದೆಯಲ್ಲಿ ಢವಢವ ಹುಟ್ಟಿಸುತ್ತಿದೆ. ಅನರ್ಹ ಶಾಸಕರನ್ನ ಬಿಜೆಪಿ ಕೊಂಡ್ಕೊಂಡಿದೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸುತ್ತಿದ್ದಂತೆ ಈ ಕಡೆ ಲಿಂಬಾವಳಿ ಶಾಂತವಾಗಿ ಕುಮಾರಸ್ವಾಮಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ತೋರಿಸಿ ನೋಡಿ. ಕುಮಾರಸ್ವಾಮಿಯವರು ಆರೋಪ ಮಾಡೋದ್ರಲ್ಲಿ ನಿಸ್ಸಿಮರು. ಈ ರೀತಿ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅವರ ಸರ್ಕಾರ ರಚನೆ ಮಾಡುವಾಗ ಸಂದರ್ಭದಿಂದ ಹಿಡಿದು ನಿರಂತರವಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಹೋಟೆಲ್ನಲ್ಲಿ ಯಾರಿದ್ರು, ರಾತ್ರಿ ಏನು ಚಟುವಟಿಕೆಗಳು ನಡೀತಾ ಇದ್ವು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಹೀಗಾಗಿ ಕ್ಲಬ್ಬು, ಹಣ ಮಾಡೋ ಸಂಸ್ಕೃತಿ ಅದು ನಮ್ದಲ್ಲ. ಜನರ ಸೇವೆ ಮಾಡೋ ಸಂಸ್ಕೃತಿ ನಮ್ದು. ಹೋಟೆಲ್ ಮತ್ತು ಬೆಟ್ಟಿಂಗ್ ಸಂಸ್ಕೃತಿ ನಮ್ದಲ್ಲ, ನಮ್ಮದು ಜನಗಳ ಸೇವೆ ಮಾಡೋ ಸಂಸ್ಕೃತಿ ಅಂತ ಹೇಳೋ ಮುಖಾಂತರ ದಳಪತಿಗೆ ಟಾಂಗ್ ಕೊಟ್ರು ಲಿಂಬಾವಳಿ. ಇನ್ನು ಈ ಹಿಂದೆ ಬಿಜೆಪಿ ಸರ್ಕಾರ ಪತನವಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಅರವಿಂದ್ ಲಿಂಬಾವಳಿ ಏನ್ ಹೇಳಿದ್ರು ಗೊತ್ತಾ? ನೀವೇ ನೋಡಿ. ಒಂದು ರೀತಿಯಿಂದ ಅವರ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಹೇಳಿಕೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅಲ್ಲಿರೋ ಶಾಸಕರಿಗೂ ಚಿಂತೆ ಶುರುವಾಗಿದೆ, ಯೋಚನೆ ಶುರುವಾಗಿದೆ. ರಾಜ್ಯದಲ್ಲಿ, ದೇಶದಲ್ಲಿ ರಾಜಕೀಯ ಧ್ರುವೀಕರಣ ನಡೆಯುವಂಥ ಸಂದರ್ಭದಲ್ಲಿ ಅನೇಕರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ದೇಶಾದ್ಯಂತ ಬರಬೇಕನ್ನುವಂಥ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಕೇಳಿಸ್ಕೊಂಡ್ರಲ್ಲ, ಲಿಂಬಾವಳಿ ಬಿಟ್ಟ ಬ್ರಹ್ಮಾಸ್ತ್ರವನ್ನ. ಇದೊಂದು ಹೇಳಿಕೆ ಸಾಕು ದಳಪತಿಗಳ ಕೋಟೆ ಗಡಗಡ ಗಡಗಡ ಅಂತ ನಡಗೋದಕ್ಕೆ. ಇನ್ನು ಎಚ್ಡಿಕೆ ಬಿಜೆಪಿ ಸರ್ಕಾರ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದು ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ಅನ್ನೋ ಅರವಿಂದ್ ಲಿಂಬಾವಳಿ ಹೇಳಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಟಗರು ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ರು. JDS is not going to support them. Are you sure? Yes. ಮಾತಾಡಿಲ್ಲ, ನಂಗೆ ಗೊತ್ತಿದೆ. ನಾನು JDS ನಲ್ಲಿ ಇದ್ದೇನಲ್ವಾ. ಕೇಳಿಸ್ಕೊಂಡ್ರ ಸಿದ್ದು ಹೇಳಿದ ಮಾತುಗಳನ್ನ? ಬಿಜೆಪಿಗೆ ಜೆಡಿಎಸ್ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದಕ್ಕೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡೋದಿಲ್ಲ, ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಜೆಡಿಎಸ್ ನಲ್ಲೇ ಇದ್ದವನಲ್ವಾ ಅಂತ ದಳಪತಿಗಳಿಗೆ ರಿವರ್ಸ್ ಟಾಂಗ್ ಹೇಗ್ ಕೊಟ್ರು ಸಿದ್ದರಾಮಯ್ಯ ಅಂತ. ಒಂದ್ ಕಡೆ ಅರವಿಂದ್ ಲಿಂಬಾವಳಿ ನಮ್ಮದು ಸ್ಥಿರತೆ ಇರೋ ಸರ್ಕಾರ, ನಮಗೆ ಮತ ಹಾಕಿ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ KR ಪೇಟೆ ಬೈ ಎಲೆಕ್ಷನ್ ಪ್ರಚಾರದ ವೇಳೆಯಲ್ಲಿ ಹೇಳಿದ್ದೇನು ಗೊತ್ತಾ? ತೋರಿಸಿ ನೋಡಿ. ನೋಡಿ, ಈ ಸರ್ಕಾರಕ್ಕೆ ಒಂದು ಅಸ್ತಿತ್ವನೇ ಇಲ್ಲ. ಇದು ವಾಮ ಮಾರ್ಗದಿಂದ, ಭ್ರಷ್ಟಾಚಾರದಿಂದ, ಅನೈತಿಕವಾಗಿ, ಸಂವಿಧಾನ ಬಾಹಿರವಾಗಿ ರಚನೆಯಾಗಿರ್ತಕ್ಕಂಥ ಸರ್ಕಾರ. ಇದು ಸ್ಥಿರತೆ ಇರುವಂಥದ್ದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಚುನಾವಣೆ ಆದಮೇಲೆ ರಾಜ್ಯದ ರಾಜಕಾರಣ ಬದಲಾವಣೆ ಆಗೇ ಆಗುತ್ತೆ ಮತ್ತು ಬೇರೆ ಒಂದು ಡೆವಲಪ್ಮೆಂಟ್, ಖಂಡಿತವಾಗಿಯೂ ಬೇರೆ ರೀತಿಯ ಒಂದು ತೀರ್ಮಾನಗಳು ಈ ಚುನಾವಣೆ ಆದಮೇಲೆ ಖಂಡಿತ ರಾಜ್ಯದಲ್ಲಿ ನಡೀತದೆ. ನೋಡಿದ್ರ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ ಮಾತನ್ನ? KR ಪೇಟೆ ಬೈ ಎಲೆಕ್ಷನ್ ನಲ್ಲಿ ನಾವು ಗೆದ್ದೇ ಗೆಲ್ತೀವಿ, 15 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಅಂತ ಹೇಳಿದ್ರು. ಲಿಂಬಾವಳಿ ನಂತರ ಶಾಸಕ ಯತ್ನಾಳ್ ಬ್ಯಾಟಿಂಗ್. ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಬಸವನಗೌಡ ಯತ್ನಾಳ್ ಬಾಗಲಕೋಟೆಯಲ್ಲಿ ಮಾತನಾಡ್ತಾ, ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಯಾವೊಬ್ಬ ಶಾಸಕರಿಗೂ ಬೇಕಾಗಿಲ್ಲ, ಹೀಗಾಗಿ ಯಡಿಯೂರಪ್ಪ ನೇತೃತ್ವದಲ್ಲೇ 3 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ ಮತ್ತು ಜೆಡಿಎಸ್ನ ಇನ್ನೂ ಹಲವು ಶಾಸಕರು ಬಿಜೆಪಿಗೆ ಬರಲು ತುದಿಗಾಲಲ್ಲಿ ನಿಂತಿದ್ದಾರೆ.
ಇಬ್ಬರು ಸಂಪರ್ಕದಲ್ಲಿದ್ದು ಚುನಾವಣೆ ಬಳಿಕ ಹೆಸರು ಹೇಳೋದಾಗಿ ಹೊಸ ಬಾಂಬ್ ಸಿಡಿಸಿದ್ರು. ನೋಡಿದ್ರ ಅರವಿಂದ್ ಲಿಂಬಾವಳಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಕೆ ಕೊಟ್ರೆ, ಈ ಕಡೆ ಬಸನಗೌಡ ಯತ್ನಾಳ್ ಕೂಡ ಇಬ್ಬರು ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋ ಮುಖಾಂತರ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಜೆಡಿಎಸ್ ನಾಯಕರಾದ್ರೂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕೂ ಮುನ್ನ